ಕೇಂದ್ರ ಬಜೆಟ್ ಕಲಾಪಕ್ಕೂ ಅಡ್ಡಿಯಾಗುತ್ತಾ ರೈತರ ಹೋರಾಟ. ನಾಳೆ ಸಂಸತ್ ಚಲೋ ನಡೆಸೋದಕ್ಕೆ ರೈತರು ಪ್ಲಾನ್ ಮಾಡಿಕೊಂಡಿದ್ದಾರೆ. ಅಧಿವೇಶನಕ್ಕೆ ಅಡ್ಡಿಯಾಗದಂತೆ ಕಾಂಕ್ರೀಟ್ ಸೆಕ್ಯೂರಿಟಿಯನ್ನ ಮಾಡಲಾಗಿದೆ. ಕೇಂದ್ರ ಬಜೆಟ್ ಕಲಾಪಕ್ಕೂ ಇದೀಗ ರೈತರ ಹೋರಾಟ ಅಡ್ಡಿಯಾಗೋ ಸಾಧ್ಯತೆ ಇದೆ. ಯಾಕಂದ್ರೆ ನಾಳೆ ಸಂಸತ್ ಚಲೋ ರ್ಯಾಲಿ ನಡೆಸೋದಕ್ಕೆ ರೈತರು ಪ್ಲಾನ್ ಮಾಡಿಕೊಂಡಿದ್ದಾರೆ. ಇನ್ನು ಅಧಿವೇಶನಕ್ಕೆ ಅಡ್ಡಿಯಾಗದ ರೀತಿಯಲ್ಲಿ ಕಾಂಕ್ರೀಟ್ ಸೆಕ್ಯೂರಿಟಿಯನ್ನ ಮಾಡಲಾಗಿದೆ. ದೆಹಲಿಯ ರಸ್ತೆಗಳಿಗೆ ದೊಡ್ಡ ದೊಡ್ಡ ಸಿಮೆಂಟ್ ಬ್ಲಾಕ್ ಜೆಸಿಬಿಗಳ ಮೂಲಕ ಸಿಮೆಂಟ್ ಬ್ಲಾಕ್ಗಳನ್ನು ಹಾಕಲಾಗ್ತಾ ಇದೆ. ಬಂದೋಬಸ್ತನ್ನ ಇದೀಗ ಪೊಲೀಸರು ಕೈಗೊಳ್ತಾ ಇದ್ದಾರೆ. ಮುನ್ನೆಚ್ಚರಿಕೆಯಾಗಿ ದೆಹಲಿ ಪೊಲೀಸರು ಬಿಗಿ ಭದ್ರತೆಯನ್ನ ಕೈಗೊಂಡಿದ್ದಾರೆ. ಗಣರಾಜ್ಯೋತ್ಸವ ದಿನದಂದು ಏನೆಲ್ಲ ಅವಾಂತರಗಳಾಯ್ತು ಅದೆಲ್ಲರಿಗೂ ಕೂಡ ಇದೀಗ ಗೊತ್ತಿರುವಂತಹ ವಿಚಾರ. ಇನ್ನು ಬಜೆಟ್ ಸಂಸತ್ ಅಧಿವೇಶನಕ್ಕೆ ಯಾವುದೇ ರೀತಿ ತೊಂದರೆ ಆಗಬಾರದು ಅನ್ನೋ ನಿಟ್ಟಿನಲ್ಲಿ ಇದೀಗ ಪೊಲೀಸರು ಅಗತ್ಯ ಮುನ್ನೆಚ್ಚರಿಕಾ ಕ್ರಮಗಳನ್ನ ಕೈಗೊಳ್ತಾ ಇದ್ದಾರೆ ದೆಹಲಿಯಾದ್ಯಂತ. ಈ ಬಗ್ಗೆ ಹೆಚ್ಚಿನ ಮಾಹಿತಿಯನ್ನು ಪಡೆಯೋಣ. ನಮ್ಮ ಪ್ರತಿನಿಧಿ ಧರಣೀಶ್ ಇದೀಗ ನಮ್ಮ ಜೊತೆ ದೂರವಾಣಿ ಸಂಪರ್ಕದಲ್ಲಿ ಜಾಯಿನ್ ಆಗಿದ್ದಾರೆ. ಧರಣೀಶ್, ಕೇಂದ್ರ ಬಜೆಟ್ ಕಲಾಪಕ್ಕೂ ಕೂಡ ಇದೀಗ ರೈತರು ಅಡ್ಡಿ ಮಾಡಬೇಕು, ಸಂಸತ್ ಚಲೋ ರ್ಯಾಲಿಯನ್ನ ಮಾಡಬೇಕು ಅಂತ ಇದೀಗ ಪ್ಲಾನ್ ಮಾಡ್ಕೊಂಡಿದ್ದಾರೆ. ಮತ್ತೊಂದು ಕಡೆ ಗಣರಾಜ್ಯೋತ್ಸವ ದಿನದಂದು ಆದಂತಹ ಒಂದು ಸಮಸ್ಯೆಗಳು ಅವಾಂತರ ಮತ್ತೆ ಆಗಬಾರದು ಅನ್ನೋ ನಿಟ್ಟಿನಲ್ಲಿ ಯಾವ ರೀತಿಯಾಗಿ ಭದ್ರತೆಯನ್ನ ಕೈಗೊಳ್ಳಲಾಗಿದೆ ಅಲ್ಲಿ? ನಿರಂತರವಾಗಿ ದೆಹಲಿಯ ಗಡಿಗಳಲ್ಲಿ ಹೋರಾಟ ನಡೆಸಿರುವಂತಹ ರೈತರು ಅವರ ಹೋರಾಟದ ಬೇರೆ ಬೇರೆ ರೀತಿಯಲ್ಲಿ ಹೋರಾಟವನ್ನ ಮಾಡ್ತಿದ್ರು. ಇತ್ತೀಚೆಗೆ ಟ್ರ್ಯಾಕ್ಟರ್ ರ್ಯಾಲಿಯನ್ನ ಮಾಡಿದ್ರು ಗಣರಾಜ್ಯೋತ್ಸವದ ದಿನ. ಅದೇ ರೀತಿಯಲ್ಲಿ ಸಂಸತ್ ಚಲೋ ಎನ್ನುವಂತ ಕಾರ್ಯಕ್ರಮವನ್ನ ಕೂಡ ಹಮ್ಮಿಕೊಂಡಿದ್ರು. ಯಾವಾಗ ಟ್ರ್ಯಾಕ್ಟರ್ ಮೆರವಣಿಗೆ ವೇಳೆ ಸ್ವಲ್ಪ ಘರ್ಷಣೆ ಆಯ್ತು ಪೊಲೀಸರ ಜೊತೆ, ಮತ್ತೆ ಕೆಂಪುಕೋಟೆಯ ಮೇಲೆ ಏನಾಯ್ತು ಅನ್ನೋದೆಲ್ಲ ಗೊತ್ತಿದೆ. ಸೊ ಆಗಾಗ ಮಾರಲಿ ವೀಕ್ ಆಗಿದ್ದಂತಹ ರೈತ ಸಂಘಟನೆಗಳು ಈ ಸಂಸತ್ ಚಲೋವನ್ನ ಹಿಂಪಡೆದಿದ್ವು. ಆದ್ರೆ ಮತ್ತೆ ಈಗ ಸಂಸತ್ ಚಲೋವನ್ನ ನಡೆಸ್ತಾರೆ ಅನ್ನುವಂತ ಮಾಹಿತಿಗಳು ಲಭ್ಯ ಆಗ್ತಿದಾವೆ. ಈ ಹಿನ್ನೆಲೆಯಲ್ಲಿ ದೆಹಲಿ ಪೊಲೀಸರು ಇಡೀ ದೆಹಲಿಯಾದ್ಯಂತ ಬಿಗಿ ಬಂದೋಬಸ್ತನ್ನ ಮಾಡ್ಲಾಗ್ತಿದ್ರೆ. ವಿಶೇಷವಾಗಿ ಈಗ ಗಡಿಗಳಿಂದ ಅಂದ್ರೆ ಟಿಕ್ರಿ, ಸಿಂಗು ಮತ್ತು ಗಾಜಿಯಾಬಾದ್ ಗಡಿಗಳಿಂದ ಬರುವಂತಹ ಜಾಗಗಳಿಗೆ, ಆ ಜಂಕ್ಷನ್ಗಳಿಗೆ ಸಿಮೆಂಟ್ ಬ್ಲಾಕ್ ಅನ್ನ ಇಟ್ಟು ರೈತರು ಟ್ರ್ಯಾಕ್ಟರ್ಗಳ ಮುಖಾಂತರ ಬರುವುದನ್ನ ತಡೆಯುವಂತ ಪ್ರಯತ್ನವನ್ನ ಮಾಡ್ತಿದ್ರೆ. ಈಗಾಗ್ಲೇ ಜೆಸಿಬಿಗಳ ಮುಖಾಂತರ ಅಲ್ಲಿ ಸಿಮೆಂಟ್ ಬ್ಲಾಕ್ ಗಳನ್ನ ಇಟ್ಟು ಅಲ್ಲಿ ಅಡ್ಡಿಪಡಿಸುವಂತ ಕೆಲಸಗಳು ಆಗ್ತಿದಾವೆ. ಅಂದ್ರೆ ಅಲ್ಲಿಂದ ಯಾವ ಕಾರಣಕ್ಕೂ ಯಾವುದೇ ವೆಹಿಕಲ್ ಗಳು ಬರಬಾರ್ದು ಅನ್ನುವಂತ ರೀತಿಯಲ್ಲಿ ಅಲ್ಲಿ ಸಿಮೆಂಟ್ ಬ್ಲಾಕ್ ಗಳನ್ನ ಇಡ್ಲಾಗಿದೆ. ಅದರ ಹೊರತಾಗಿ ಎಲ್ಲಾ ಈ ಮೂರು ಸಿಂಗು, ಟಿಕ್ರಿ ಮತ್ತು ಗಾಜಿಯಾಬಾದ್ ಬರುವ ರಸ್ತೆಗಳಲ್ಲಿ ಕಟ್ಟೆಚ್ಚರವನ್ನು ವಹಿಸಲಾಗ್ತಾ ಇದೆ. ಮತ್ತು ವಿಶೇಷವಾಗಿ ಸಂಸತ್ ಭವನದಲ್ಲಿ ಸುತ್ತಮುತ್ತ ವಿಶೇಷ ಭದ್ರತಾ ವ್ಯವಸ್ಥೆಯನ್ನ ಮಾಡಲಾಗಿದೆ. ಒಂದು, ಈಗಾಗ್ಲೇ ಟ್ರ್ಯಾಕ್ಟರ್ ಮೆರವಣಿಗೆಯ ವೇಳೆ ನಡೆದಂತಹ ಅವಾಂತರಗಳು ಜೊತೆಗೆ ಮೊನ್ನೆ ಮತ್ತೊಂದು ದುರ್ಘಟನೆ ಆಗಿತ್ತು ಸಂಸತ್ ಭವನದಲ್ಲಿ. ಸಂಸತ್ ಭವನದಿಂದ 1.5 ಕಿಲೋಮೀಟರ್ ದೂರದಲ್ಲಿ ಸ್ಫೋಟಕ ಕೂಡ ಸಂಭವಿಸಿತ್ತು ಇಸ್ರೇಲ್ ರಾಯಭಾರಿ ಕಚೇರಿ ಬಳಿ. ಸೊ ಹಾಗಾಗಿ ಈ ರೀತಿಯ ಘಟನೆಗಳು ಸಂಭವಿಸಿರೋದ್ರಿಂದ ಭದ್ರತಾ ವ್ಯವಸ್ಥೆಯನ್ನ ಹೆಚ್ಚಿಸ್ಲಿಕ್ಕೆ ದೆಹಲಿ ಪೊಲೀಸರು ಕ್ರಮವನ್ನ ಕೈಗೊಳ್ಳುತ್ತಿದ್ದಾರೆ. ಮತ್ತು ಅವ್ರಿಗೀಗ ಮುಖ್ಯವಾಗಿರೋದು ಏನಂತಂದ್ರೆ ಟ್ರ್ಯಾಕ್ಟರ್ ಮೆರವಣಿಗೆ ಯಶಸ್ವಿಯಾಗಿ ನಡೆಸಿದ್ದಾರೆ ರೈತರು. ಆದ್ರೆ ಆ ನಡೆದಂತಹ ಕೆಲವು ಅಹಿತಕರ ಘಟನೆಗಳಿಂದಾಗಿ ಸ್ವಲ್ಪ ಮಟ್ಟಿಗೆ ಏನೋ ಆ ಇಮೇಜ್ಗೆ ಇರೋದ್ರಿಂದ ಈಗ ಯಶಸ್ವಿಯಾಗಿ ಸಂಸತ್ ಚಲೋವನ್ನ ನಡೆಸಬೇಕು ಅಂತೇಳಿ ನಿರ್ಧರಿಸಿದರೆ ಸಂಸತ್ ಚಲೋ ಮಾಡ್ತಾರೆ ಅನ್ನುವ ಕಾರಣಕ್ಕೋಸ್ಕರ ಪೊಲೀಸ್ ಬಂದೋಬಸ್ತ್ ಅನ್ನ ಹೆಚ್ಚಿಸಲಾಗ್ತಾ ಇದೆ. ಥ್ಯಾಂಕ್ ಯು ಧರಣೀಶ್ ತಮ್ಮೆಲ್ಲ ಇನ್ಫಾರ್ಮೇಶನ್ಗೆ. ಬೆಂಗಳೂರಿನ ಕಳ್ಳರ ಹಾಟ್ ಸ್ಪಾಟ್ಗಳಾಗ್ತಾ ಇವೆ ಪಿಜಿಗಳಿಗೆ ನುಗ್ಗಿ ಮೊಬೈಲ್ ಲ್ಯಾಪ್ಟಾಪ್ ಅನ್ನ ಕಳ್ಳತನ ಮಾಡ್ತಿದ್ದಾರೆ ಕಳ್ಳರು. ಪಿಜಿಗೆ ನುಗ್ಗಿ ಕಳ್ಳತನ ಮಾಡಿದ ದೃಶ್ಯ ಇದೀಗ ಸಿಸಿಟಿವಿಯಲ್ಲಿ ಸೆರೆಯಾಗಿದೆ. ಬೆಂಗಳೂರಲ್ಲಿ ಕಳ್ಳರಿಗೆ ಹಾಟ್ ಸ್ಪಾಟ್ ಆಗ್ತಾ ಇದೆ. ಪಿಜಿಗಳಿಗೆ ನುಗ್ಗಿ ಮೊಬೈಲ್ ಹಾಗೆ ಲ್ಯಾಪ್ಟಾಪ್ ಗಳನ್ನ ಕಳ್ಳತನ ಮಾಡ್ತಾ ಇದ್ದಾರೆ. ಇನ್ನು ಪಿಜಿಗೆ ನುಗ್ಗಿ ಕಳ್ಳತನ ಮಾಡುವಂತಹ ದೃಶ್ಯ ಸಿಸಿಟಿವಿಯಲ್ಲಿ ಸೆರೆಯಾಗಿದೆ. ಗೌಡಾಚಾರ್ ಪಾಳ್ಯದಲ್ಲಿರುವ ಸಾಯಿ ಪಿಜಿಯಲ್ಲಿ ಈ ಒಂದು ಘಟನೆ ನಡೆದಿದೆ. ಮಹದೇವಪುರ ಪೊಲೀಸ್ ಠಾಣೆಯಲ್ಲಿ ಪ್ರಕರಣ ಕೂಡ ದಾಖಲಾಗಿದೆ. ಕಳ್ಳನಿಗಾಗಿ ಇದೀಗ ಖಾಕಿ ಪಡೆ ಹುಡುಕಾಟವನ್ನ ನಡೆಸ್ತಾ ಇದ್ದಾರೆ. ಪಿಜಿಗೆ ನುಗ್ಗಿ ಕಳ್ಳತನ ಮಾಡಿರುವಂತಹ ದೃಶ್ಯಗಳು ಸಿಸಿಟಿವಿಯಲ್ಲಿ ಸೆರೆಯಾಗಿರುವಂತದ್ದು. ಆ ದೃಶ್ಯಗಳನ್ನ ನಾವು ನೋಡ್ತಾ ಇದ್ದೀವಿ. ಇದೀಗ ನೇರವಾಗಿ ಪಿಜಿಗಳಿಗೆ ಬರುವಂತಹ ಕಳ್ಳರು ರೂಮ್ಗೆ ಹೋಗಿ ಮೊಬೈಲ್ ಹಾಗೆ ಲ್ಯಾಪ್ಟಾಪ್ ಗಳನ್ನ ಕದ್ದು ಪರಾರಿಯಾಗ್ತಾ ಇದ್ದಾರೆ. ಅದೇ ರೀತಿ ಕೃತ್ಯ ಇದೀಗ ನಡೆದಿರುವಂತದ್ದು ಗೌಡಾಚಾರ್ ಪಾಳ್ಯದಲ್ಲಿರುವ ಸಾಯಿ ಪಿಜಿಯಲ್ಲಿ. ಈಗ ಪೊಲೀಸರು ಈತನಿಗಾಗಿ ಹುಡುಕಾಟವನ್ನ ನಡೆಸ್ತಾ ಇದ್ದಾರೆ. ಸುದ್ದಿ ಮುಂದುವರಿಯುತ್ತೆ ಚಿಕ್ಕ ಬ್ರೇಕ್ ಆದ್ಮೇಲೆ.